ಸ್ಟೋನ್ ಬಾಯ್ಗೆ ಅನ್ಸತ್ತಲ್ವಾ ನೀವು ಆಕ್ಸಿಡೆಂಟಲ್ ಆಕ್ಟರ್ ಆಗಿದ್ದು? ಇಸ್ ದಟ್ ಟ್ರೂ? ಆಕ್ಸಿಡೆಂಟಲ್ ಆ್ಯಕ್ಟ್ರು ಆಗಿದ್ದು, ಆಕ್ಸಿಡೆಂಟು ಆಗಿದ್ದು ಸ್ಟೋನ್ ಬಾಯಲ್ಲಿ. ಹೌದಾ? ಸೊ ಸ್ಟೋನ್ ಬಾಯಿಗೆ ನಾವು ಶೂಟಿಂಗ್ ಹೋದಾಗ ಮೊರಿಷಿಯಸ್ಗಲ್ಲಿ ಶೂಟ್ ಮಾಡಿದ್ದು. ಸೊ ಅವಾಗ ನಾನು ತುಂಬ ಸಣ್ಣ, ಅಂದರೆ ಐ ಥಿಂಕ್ 3-4 ಇಯರ್ಸ್ ಏನೋ ಇತ್ತು ಅನ್ಸುತ್ತೆ ನನಗೆ. ಸೊ ಅದರಲ್ಲಿ ಒಂದು ಚಿಕ್ಕ ಪಾತ್ರನೂ ಮಾಡಿದ್ದೀನಿ ನಾನು. ಅದು ಒನ್ ಆಫ್ ದ ಫಸ್ಟ್ ಡಿಲಿ ಫಸ್ಟ್ ಒಂದು ಸೀರಿಯಲ್ಲು ಹೋಗಿ ಕಂಪ್ಲೀಟ್ ಮಾರಿಷಿಯಸಲ್ಲಿ ಶೂಟ್ ಮಾಡಿದ್ದಂಥ ಒಂದು ಇಂಡೋ ಮಾರಿಷಿಯಸ್ ಪ್ರಾಜೆಕ್ಟ್ ಆಗಿತ್ತದು. ಸೊ ಅದನ್ನು ನಾವು ಶೂಟ್ ಮಾಡೋಕ್ಕೆ ಅಂತ ಹೋದಾಗ ಆವಾಗ ಅಲ್ಲಿ ಒಬ್ಬರು ಆಂಟಿ ಇದ್ದರು, ಪಾಕಿಜಾ ಆಂಟಿ ಅಂತ. ಅವರು ನನಗೆ ಯಾವಾಗಲೂ ಒಂದು ಲಾಲಿಪಾಪ್ ತೊಗೊಂಬಂದು ಕೊಡೋರು. ದಿನ ಅವ್ರು ನಂಗೆ ಸಿಕ್ಕಿದಾಗೆಲ್ಲ ಒಂದು ಲಾಲಿಪಾಪ್ ಕೊಡೋರು. ಮಿಸ್ಟರ್ ಲಾಲಿಪಾಪ್ ಅಂತ ಕರಿತಿದ್ರು ನನ್ನ. ಸೊ ನಾನು ಅವ್ರ ಹತ್ರ ಆಡ್ಕೊಂಡಿದ್ದಾಗ ಅಲ್ಲಿ ಎಲ್ಲೋ ಕಾಡಲ್ಲಿ ಒಡೆ ಹೋಗಿ ಶೂಟ್ ಮಾಡಬೇಕು, ಕಂಪ್ಲೀಟ್ ಶೂಟಿಂಗ್ ಅಲ್ಲೇ ನಡೀತಾ ಇತ್ತು. ಮಾಸ್ಟರ್ ಮಂಜುನಾಥ್ ಅವರು ಇದ್ದಾರೆ ಅದರಲ್ಲಿ. ಸೊ ಅದು ಶೂಟಿಂಗ್ ನಡಿಬೇಕಾದ್ರೆ ನಾನು ಅವ್ರ ಜೊತೆ ಎಸ್ಕೇಪ್ ಆಗಿಬಿಡ್ತಿದ್ದೆ. ಅವರೆಲ್ಲ ಆಚೆ ಹೋಗ್ಬೇಕು, ನಂಗೆ ಕರ್ಕೊಂಡು ಹೋಗ್ಬಿಡೋ ಅವ್ರ ಕಾರಲ್ಲಿ ಕುತ್ಕೊಂಡು ಹೋಗ್ಬಿಡ್ತಾ ಇದ್ದೆ. ಸೊ ಅವಾಗ ಒಂದು ಮೇಜರ್ ಆಕ್ಸಿಡೆಂಟ್ ಆಗಿತ್ತು ನನಗೆ. ಅದು ಒಂದು ಮರಕ್ಕೆ ಹೊಡೆದು ಆಲ್ಮೋಸ್ಟ್ ಗಾಡಿ ಪಾತಾಳಕ್ಕೆ ಬಿದ್ದ ಥರ ಆಗಿ ನಾವಿಬ್ಬರು ಅನ್ಕಾನ್ಷಿಯಸ್ ಆಗಿ, ಆಮೇಲೆ ಇವರೆಲ್ಲ ಶೂಟಿಂಗ್ ಮಾಡ್ತಾನೆ ಇದ್ದಾರೆ. ಆಮೇಲೆ ಎಷ್ಟಾದ್ರೂ ಬಂದಿಲ್ವಲ್ಲ ಅಂತ ಹುಡ್ಕೊಂಡು ಬಂದಾಗ ನೋಡಿದ್ರೆ ನಾವಲ್ಲಿ ನೇತಾಡ್ತಿದ್ವಿ ಅಂತ ಹೇಳಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಬಂದು ಹುಡುಕಿ ಕರ್ಕೊಂಡೋಗಿ ಅಲ್ಲೇ ನಾನು ಹಾಸ್ಪಿಟ್ಲಿಗೆ ಹೋಗಿ ರಿಕವರ್ ಆಗಿ. ಸೊ ಈ ಥರ ಎಲ್ಲ ಒಂದಷ್ಟು ಆಕ್ಸಿಡೆಂಟಲ್ ಆ್ಯಕ್ಟರ್ ಆಕ್ಸಿಡೆಂಟು ಆಗಿದ್ದು ಅಲ್ಲೇ. ಸಮ್ ಪದಗಳು ಅದು ಹೆಂಗೆ ಬರುತ್ತೆ, ಐ ಡಿಂಟ್ ನೋ ದ ಸ್ಟೋರಿ ಅಟ್ ಆಲ್. ಐ ಜಸ್ಟ್ ಸೆಡ್ ಆಕ್ಸಿಡೆಂಟ್ ಆಗಿ ನೀವು ಅದಕ್ಕೆ ಕಣ್ಣಿಂಗ್ ಬಿಟ್ಟೆ ಆಕ್ಸಿಡೆಂಟ್ ಆಗಿ ನಿಮ್ಗೆ ಹೆಂಗೆ ಗೊತ್ತಾಯಿತು ಅನ್ನೋದನ್ನು. ಸೊ ಎನಿವೇಸ್ ದಟ್ ವರ್ಡ್ ಆ್ಯಕ್ಚುಲಿ ಇಲ್ಲ, ನಾನು ಹೇಳ್ತಾನೆ ಇರಲಿಲ್ಲ ಇನ್ಸಿಡೆಂಟ್ ನಿಮಗೆ. ಕರೆಕ್ಟ್. ಸೊ ಹಾಗೆ ಲೈಫ್ ಅನ್ನೋದು ಹೀಗೆ ಅನ್ಸುತ್ತೆ. ಇಟ್ ಟೇಕ್ಸ್ ಯು ಟು ಸಮ್ ಅನ್ನೋನ್ ಪಾತ್, ಸಮ್ ಗುಡ್, ಸಮ್ ನಿಮ್ಮ ಹತ್ರ ಆ ವರ್ಡ್ ಕೇಳಿದ್ಮೇಲೆ ಐ ಡೋಂಟ್ ಇವನ್ ವಾಂಟ್ ಟು ಗಿವ್ ದೋಸ್ ಲೇಬಲ್ಸ್ ಬಿಕಾಸ್ ಎವ್ರಿಥಿಂಗ್ ಈಸ್ ಅನ್ ಎಕ್ಸ್ಪೀರಿಯನ್ಸ್. ವೈ ಕಾಲ್ ಇಟ್ ಗುಡ್ ಬ್ಯಾಡ್ ಅಂತ? ಆಲ್ವೇಸ್ ನಾನು ಹೇಳ್ತೀನಿ, ಯು ಹ್ಯಾವ್ ಟು ಗೋ ವಿತ್ ದ ಫ್ಲೋ ಅಂತ. ಒಂಥರ ವೇವ್ಸ್ ಥರ ಅದು ನೇಚರ್ ಪ್ರಕಾರ ವೇವ್ಸ್ ಮೂವ್ ಆಗತ್ತಂತೆ, ಮೂನ್ ಮೂಮೆಂಟ್ಸ್ ಪ್ರಕಾರ ವೇವ್ಸ್ ಹೋಗುತ್ತೆ. ಸೊ ದಟ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ನೇಚರ್ ಅಲ್ವಾ. ಸೊ ನಾವು ಅದ್ರ ಪ್ರಕಾರನೇ ಹೋಗ್ತಾ ಇರಬೇಕಂತೆ. ಯಾಕೆಂದರೆ ನಾವೊಂದು ಸರ್ಫ್ ಮಾಡೋಕ್ಕೆ ಶುರು ಹಚ್ಕೊಂಡ್ರೆ ತುಂಬ ಹೊತ್ತು ನಿಲ್ಲಕ್ಕಾಗಲ್ಲ. ಸರ್ಫ್ ಮಾಡಿದ್ರೆ ಅದ್ರ ಮೇಲೆ ಹೋದರೆ ತುಂಬ ಹೊತ್ತು ಇರೋಕ್ಕಾಗಲ್ಲ. ಸ್ವಲ್ಪ ಮಿಸ್ ಆದರೆ ಮುಳುಗೋಗ್ಬಿಡ್ತೀವಿ. ಸೊ ಅದ್ರ ಜೊತೆಗೆ ಹೋದರೆ ತುಂಬ ದೂರ ಹೋಗ್ಬೋದಂತೆ. ಅದೇ ಕರ್ಕೊಂಡು ಹೋಗ್ತಾ ಇರುತ್ತೆ. ಇಂಟ್ರೆಸ್ಟಿಂಗ್. ಸೊ ಇನ್ ದಿಸ್ ಜರ್ನಿ ಸೋ ಫಾರ್ ವೇರ್ ದ ಕ್ರಕ್ಸ್ ಇಸ್ ಗೋ ವಿತ್ ದ ಫ್ಲೋ. ಕೆಲವು ಫ್ಲೋಗಳು ಆಕ್ಸಿಡೆಂಟ್ ಆಗಿ ನಿಮಗೆ ಬಂತಲ್ಲ, ಈಗ ಆ್ಯಕ್ಟರ್ ಆದ್ರಿ, ಅದಾದ್ಮೇಲೆ ಚಿನ್ನಾರಿ ಮುತ್ತನಲ್ಲೂ ಮುಂದಕ್ಕೆ ಹೋಗ್ತಾ ಇದ್ರಿ. ಎಲ್ಲ ಅದು ನಮ್ಮ ತಂದೆ ಜೊತೆ ಮಾಡಿರೋ ಎಲ್ಲ ಸಿನಿಮಾಗಳಾಗಲಿ ಸೀರಿಯಲ್ಗಳಾಗಲಿ ನಾನು ಆಕ್ಸಿಡೆಂಟಲ್ ಅಂದರೆ ನಾನೊಂದು ಸ್ಟ್ಯಾಂಡ್ ಬೈ ಆ್ಯಕ್ಟರ್ ಆಗಿರ್ತಿದ್ದೆ. ಅಂದರೆ ಯಾರೋ ಒಬ್ರನ್ನ ಸೆಲೆಕ್ಟ್ ಮಾಡಿದ್ರು. ನಮ್ಮ ತಂದೆ ಅವಾಗಿಂದ ನೆಪೋಟಿಸಮ್ ಅಗೇನ್ಸ್ಟ್ ಆಗಿದ್ರು. ಅಂದರೆ ನನ್ನ ಮಗನಿಗೆ ಏನಕ್ಕೆ ಕೊಡಬೇಕು ಪಾತ್ರ, ಅವ್ನಿಗೆ ಬೇಕಾದ್ರೆ ಅವ್ನು ಅರ್ನ್ ಮಾಡ್ತಾನೆ ಅಥವಾ ಅವ್ನಿಗೆ ಸಿಗತ್ತೆ ಅನ್ನೋದೊಂದು ಯಾವತ್ತೂ ತಲ್ಲಿತ್ತು. ಸೊ ಯಾವಾಗಲೂ ನನಗೆ ಫಸ್ಟ್ ಚಾಯ್ಸ್ ನಂಗೆ ಸಿಗ್ತಾನೆ ಇರಲಿಲ್ಲ ಬಿಕಾಸ್ ಆಫ್ ದಟ್. ನಾನು ಕೇಪಬಲ್ ಆಗಿದ್ರೂ ನಂಗೆ ಸಿಗ್ತಾ ಇರಲಿಲ್ಲ ಬಿಕಾಸ್ ಆಫ್ ದಟ್ ಪ್ರೆಷರ್. ಸೊ ಯಾವಾಗಲೂ ಬೇರೆ ಯಾರೋ ಒಬ್ಬರು ಸೆಲೆಕ್ಟ್ ಆಗಿರೋರು, ಅವರು ಏನೋ ಒಂದು ಕಾರಣಾಂತರದಿಂದ ಬರೋಕ್ಕಾಗಲಿಲ್ಲ, ಇನ್ನೊಂದೇನೋ ಆಯಿತು, ಅಥವಾ ಅವ್ರು ಸರಿಗೆ ಮಾಡ್ತಿಲ್ಲ, ಸೆಟ್ಟಲ್ಲಿ ಬಂದು ಆ್ಯಕ್ಟ್ ಮಾಡ್ತಿಲ್ಲ ಅಂದಾಗ ಇಮ್ಮಿಡಿಯೇಟ್ ರೀಪ್ಲೇಸ್ಮೆಂಟ್ ಯಾರು ಬೇಕು? ತಕ್ಷಣ ಗುಂಡು ಕರ್ಕೊಂಬ ಅಂತ. ನಾನು ಸ್ಕೂಲಿಂದ ಎಷ್ಟೊಂದು ಬಂದು ಎತ್ತಾಕೊಂಡು ಹೋಗ್ಯಾರ ನಾನು ಕ್ಲಾಸ್ ರೂಮಿಗೆ ಕೂದಿರ್ತೀನಿ, ಸಡನ್ನಾಗಿ ನೋಡ್ತೀನಿ ಯಾರೋ ಒಬ್ಬರು ಬರ್ತಾರೆ. ಅಪ್ಪಾಜಿ ಅಂತ ಒಬ್ಬರು ಇದ್ರಾಗ ನಮ್ಗೆ ಆಟೋ ಓಡಿಸೋರು ಇದ್ರ ಸೆಟ್ಟಲ್ಲಿ. ಸೊ ಅವರು ನನ್ನ ಸ್ಕೂಲ್ಗೆ ಎಂಟ್ರ್ ಆದ ಅಂದರೆ ಇವತ್ತು ಕರ್ಕೊಂಡು ಹೋಗ್ತಾರೆ ಅಂತ. ಯಾಕೆಂದ್ರೆ ಅಪ್ಪ ಅಮ್ಮ ಇಬ್ಬರು ಸೆಟ್ಟಲ್ಲಿರೋರು. ಅವ್ರು ಬರೋದು, ಪ್ರಿನ್ಸಿಪಲ್ ಹತ್ರ ಮಾತಾಡೋದು, ನನ್ನ ಕ್ಲಾಸ್ ರೂಮಿಂದ ಎತ್ತಾಕೊಂಡು ಡೈರೆಕ್ಟಾಗಿ ಸೆಟ್ಟಿಗೆ ಬಿಡೋದು. ಆ ಥರ ಸುಮಾರು ಸಿನಿಮಾಗಳು ಸೀರಿಯಲ್ಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ನಾನು.